ಮಾರ್ನಿಂಗ್. ಇವತ್ತು ನಾನು ವೆಜ್ ಪೊಂಗಲ್ ತೋರಿಸ್ತಾ ಇದ್ದೀನಿ, ಖಾರ ಪೊಂಗಲ್ಲು. ಆಯಿಲ್ ಹಾಕಿದ್ದೀನಿ, 1 ಟೇಬಲ್ ಸ್ಪೂನು ಜೀರಿಗೆ ಹಾಕಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಶುಂಠಿ ಜಜ್ಕೊಂಡು ಹಾಕಿದ್ದೀನಿ, ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಮತ್ತು ಎಣ್ಣೆ ಉಲ್ಟಾ ಹೇಳಿದ್ದೀನಿ. ಎಲ್ಲನೂ ಈಗ ಹಾಕಿ ಸ್ವಲ್ಪ ಫ್ರೈ ಮಾಡೋದು. ಈಗ ಹಸಿಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ರಿ, ಎಷ್ಟು ಅಷ್ಟು. ನಾನು 4 ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ, ಈರುಳ್ಳಿ, ಒಂದು ಈರುಳ್ಳಿ ಹಾಕಿದ್ದೀನಿ, ಚಾಪ್ ಮಾಡಿದ್ದೀನಿ, ಹೆಚ್ಕೊಂಡಿದ್ದೀನಿ. ಒಂದು ಸಣ್ಣ ಕಪ್ಪು ಹೆಸರುಬೇಳೆ ಹಾಕಿದ್ದೀನಿ. ಈ ಸಣ್ಣ ಲೋಟದಿಂದ 1 ಕಪ್ಪು ಹೆಸರುಬೇಳೆ ಹಾಕಿದ್ದೀವಿ. ಸ್ವಲ್ಪ ಹುರ್ಕೋಬೇಕು, ಒಂದು 2-3 ನಿಮಿಷ ಹುರ್ಕೊಳ್ಳಿ ಚೆನ್ನಾಗಿ, ವಾಸನೆ ಹೋಗಬೇಕು, ಹಸಿ ವಾಸನೆ. ಗೋಡಂಬಿ ಇದ್ದರೆ ಗೋಡಂಬಿ ಹಾಕ್ಕೊಳ್ಳಿ, ಗೋಡಂಬಿ ಇಲ್ಲ. ಈಗ ಟೊಮಾಟೊ 2 ಹೆಚ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ 2 ಸಣ್ಣ ತೊಗೊಂಡಿದ್ದೀವಿ, ಬೀನ್ಸು, ಆಮೇಲೆ ಟೊಮಾಟೊ ಎಲ್ಲನೂ ಹಾಕೋದೀಗ ಒಟ್ಟಿಗೆ ಎಲ್ಲ ಹಾಕ್ತಿದ್ದೀವಿ. ಚೆನ್ನಾಗಿ ಫ್ರೈ ಆಗಬೇಕು. ನೀರು ಹಾಕಿ ಕೂಗಿಸ್ಕೊಂಡ್ಬಿಟ್ರೆ ಆಯಿತು. ಈಗ ಪೆಪ್ಪರ್ ಪೌಡ್ರು ಹಾಕ್ತಾಯಿದ್ದೀನಿ, ಕ್ರಷ್ ಮಾಡಿದ ಪೆಪ್ಪರ್ ಪೌಡರ್. ತೆರಿ ಇರಬೇಕು, ತುಂಬ ನೈಸ್ ಇರಬಾರ್ದು. ಕ್ರಷ್ ಮಾಡ್ಕೊಂಡಿದ್ದು ಪೆಪ್ಪರ್ ಪೌಡ್ರು. ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಒಂದು 6 ವಿಷಲ್ ಕೂಗಿಸಿದ್ರೆ ಆಯಿತು. ಗಂಜಿ ಥರ ಆಗಬೇಕು. ಇದು ಖಾರ ಪೊಂಗಲ್ ಅಲ್ವಾ, ಸ್ವಲ್ಪ ಮೆತ್ತಗಾಗಬೇಕಿದು. ಈಗ ಅಕ್ಕಿ ಹಾಗೆ ಒಂದು ಲೋಟ ತೋರಿಸಿದ್ನಲ್ಲ, ಆ ಲೋಟದಿಂದ ಅಕ್ಕಿ ತೊಗೊಂಡಿದ್ದೀವಿ. ಬೇಳೆನೂ ಅಕ್ಕಿ ಏನು ಲೋಟ ತೋರಿಸಿದ್ನಲ್ಲ, ಸೇಮ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು, ಸಮ ಪ್ರಮಾಣದಲ್ಲಿ ತೊಗೋಬೇಕು. ಸ್ವಲ್ಪ ಹುರ್ಕೊಳ್ಳಿ. ಸ್ವಲ್ಪ ಗಂಜಿ ಥರ ಆಗಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕಿ ಮೆತ್ತಗಾಗಬೇಕು. ಮೆತ್ತಗಾಗಿ ಈಗ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀವಿ, ಉಪ್ಪು ಟೇಸ್ಟ್ ನೋಡ್ಕೊಂಡು, ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ನೀರು ಆ್ಯಡ್ ಮಾಡ್ತಾಯಿದ್ದೀವಿ. ಆ ಸಣ್ಣ ಲೋಟದಿಂದ 8 ಲೋಟ ನೀರು ಹಾಕಿರೋದು. ನಾವು ಕಣ್ಣಂದಾಜಲ್ಲಿ ಹಾಕ್ತೀವಿ, ನಾವು ಸ್ವಲ್ಪ ಮೆತ್ತಗಾಗಬೇಕಲ್ಲ, ಹಾಗಾಗಿ ನೀರು ಹಾಕಿದ್ದೀವಿ. ಇಷ್ಟು ನೋಡಿ, ಇಷ್ಟು ಹಾಕಿದ್ದೀವಿ. ನೀರು ಹಾಕಿ ಒಂದು 6 ವಿಷಲ್ ಕೂಗಿಸ್ಬಿಟ್ರೆ ಖಾರ ಪೊಂಗಲ್ ರೆಡಿ. ತರಕಾರಿ ನಿಮ್ಗೆ ಯಾವ್ದು ಇಷ್ಟ ಅದು ಹಾಕೋಬೋದು. ಹಾಕ್ಕೊಂಡು ತರಕಾರಿ ಖಾರ ಪೊಂಗಲ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ವೆಜ್ ಖಾರ ಪೊಂಗಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಗೈಸ್. ಈಗ ಲಿಡ್ ಮುಚ್ಚಳ ಮುಚ್ಚಿದ್ದೀವಿ. 6 ವಿಷಲ್ ಕೂಗಿಸ್ಕೊಳ್ಳೋಣ, ಮೆತ್ತಗಾಗಬೇಕಲ್ಲ. ನೆಕ್ಸ್ಟ್ ಇದಾದಮೇಲೆ ಇಷ್ಟೇ, ಮುಗೀತು ಇದು ಪೊಂಗಲ್. ಇಷ್ಟ ಆದರೆ ಈ ರೆಸಿಪಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಹೇಗೆ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಬಟ್ ದಯವಿಟ್ಟು ಮನೇಲಿ ಒಮ್ಮೆ ವೆಜಿಟೇಬಲ್ಸ್ ಹಾಕಿ ಖಾರ ಪೊಂಗಲ್ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಗೈಸ್. ಇಲ್ಲಿ ನೋಡಿ, ವೆಜ್ ಖಾರ ಪೊಂಗಲ್ ರೆಡಿಯಾಗಿದೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಓಕೆ, ಟೇಕ್ ಕೇರ್, ಬಾಯ್ ಗೈಸ್.